ನ್ಯೂಸರ್ ಮಾರ್ನಿಂಗ್ ಎಡಿಷನ್ ಅಲ್ಲಿ ಮೊದಲನೇ ಸುದ್ದಿ, ಸಿದ್ದರಾಮಯ್ಯ ಗ್ಯಾರಂಟಿ ಸರ್ಕಾರಕ್ಕೆ ಇವತ್ತಿಗೆ 1 ವರ್ಷ ಆಗ್ತಾ ಇದೆ. ಸಿದ್ದು ಡಿಕೆಶಿ ಜುಗಲ್ಬಂದಿಯಲ್ಲಿ 1 ವರ್ಷ ಪೂರ್ಣ ಆಗಿದೆ. ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಕಾಂಗ್ರೆಸ್ ಏನ್ ಬಂತು, 1 ವರ್ಷವನ್ನ ಪೂರೈಸಿದೆ. ವರ್ಷ ಪೂರೈಸಿದ ಸರ್ಕಾರದ ಸಂಭ್ರಮಕ್ಕೆ ನೀತಿ ಸಂಹಿತೆ ಅಡ್ಡಿಯಾಗ್ತಾ ಇದೆ. ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಇದೆ. ಹಾಗಾಗಿ ಸದ್ಯಕ್ಕಂತೂ ವರ್ಷ ಪೂರೈಸಿದ ಸಂಭ್ರಮಾಚರಣೆ ಕಾಂಗ್ರೆಸ್ ಪಾಲಿಗಿಲ್ಲ. ಆದರೆ 1 ವರ್ಷದಲ್ಲಿ ಈ ಸರ್ಕಾರ ಸಾಧಿಸಿದ್ದೇನು, ಎಲ್ಲಿ ಎಡವಿತು, ಪಂಚ ಗ್ಯಾರಂಟಿಯ ಆಶ್ವಾಸನೆಯನ್ನ ಈಡೇರಿಸುವಲ್ಲಿ ಯಶಸ್ವಿ ಆಯ್ತಾ? ಸಿದ್ದು ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅಂತ ಸಹಜವಾಗಿ ಬಿಜೆಪಿ ಆರೋಪಿಸ್ತಾ ಇದೆ. ಜೊತೆಗೆ ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರು ಕೊಡೋದಕ್ಕೂ ಕೂಡ ಬಿಜೆಪಿ ನಿರ್ಧರಿಸಿದೆ. ಆರ್ ಅಶೋಕ್ ವಿಜೇಂದ್ರ ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ಮುಂದಾಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ದೂರು ಕೊಡುವಂತಹ ನಿರ್ಧಾರಕ್ಕೆ ಬಿಜೆಪಿ ಬಂದಿರುವಂಥದ್ದು. ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಪರ ವಿರೋಧ ಎರಡೂ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆ ಬಹಳ ದೊಡ್ಡ ಬಲ ತಂದು ಕೊಟ್ಟಿತ್ತು, ಆದರೆ ಅದು ಈಗ ಅದೇ ರೀತಿಯಾದಂತಹ ಅಭಿಪ್ರಾಯವನ್ನು ಉಳಿಸ್ಕೊಂಡಿದೆಯಾ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ವಿಚಾರ ಆಗುತ್ತೆ. 1 ವರ್ಷದ ಅದರ ಸಾಧನೆ ಏನು ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ಬಿಜೆಪಿ ಈಗ ಪ್ರಮುಖವಾಗಿ ಒಂದು ಅಸ್ತ್ರವನ್ನು ಇಟ್ಕೊಂಡಿರುವಂಥದ್ದು, ಅದು ಸಿದ್ದು ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಎಲ್ಲೂ ಕೂಡ ಅಲ್ಲಿ ಪಂಚ ಗ್ಯಾರಂಟಿ ಆಶ್ವಾಸನೆಯನ್ನು ಈಡೇರಿಸುವ ವಿಚಾರ ಒಂದು ಕಡೆ, ಆದರೆ ಕಾನೂನು ಸುವ್ಯವಸ್ಥೆ ಬಹಳ ಹದಗೆಟ್ಟಿದೆ ಅಂತ ಇದೆ. ಪ್ರಶಾಂತ್, ಯಾವುದೇ ಒಂದು ಸರ್ಕಾರ 1 ವರ್ಷ ಪೂರೈಸಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳು ನಮಗೆ ತಿಳಿಪಡೆಯುತ್ತೆ. ಅಂದರೆ ಹೇಗೆ ನಡ್ಸ್ಕೊಂಡು ಹೋಯಿತು ಅಂತ ಅನ್ನೋದು, ಜೊತೆಗೆ ಯಾವ ಆಶ್ವಾಸನೆ ಕೊಟ್ಟು ಗೆದ್ದು ಬಂದಿದೆಯೋ ಆ ಸರ್ಕಾರ ಅದನ್ನು ಈಡೇರಿಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಜನರ ಮನಸ್ಸಲ್ಲಿ ಮೂಡುತ್ತೆ. ಆದರೆ ಈಗ ಇತ್ತೀಚಿನ ದಿನಗಳ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದಾಗ ಕಾನೂನು ಸುವ್ಯವಸ್ಥೆ ಬಗ್ಗೆ ಬಹಳ ದೊಡ್ಡದಾದಂಥ ಒಂದು ಪ್ರಶ್ನೆ ಇದೆ. ಅದನ್ನು ಬಿಜೆಪಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ. 1 ವರ್ಷದ ಕಾಂಗ್ರೆಸ್ ಸರ್ಕಾರ ಹೇಗೆ ನೋಡ್ತೀರಿ? ಪ್ರತಿಮಾ, ನೋಡಿ, ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸರ್ಕಾರ ಕರ್ನಾಟಕದಲ್ಲಿ ಬಂತು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಒಂದು ರೀತಿಯ ಶಿಥಿಲಾವಸ್ಥೆಯಲ್ಲಿ ತಲುಪಿತ್ತು. 23 ನಾಯಕರು ಕಾಂಗ್ರೆಸ್ನ ಹೈಕಮಾಂಡ್ ವಿರುದ್ಧವೇ ಬಂಡೆದ್ದಿದ್ದರು. ಕಾಂಗ್ರೆಸ್ಗೆ ಸತತ ಸೋಲಿನ ಮೇಲೆ ಸೋಲು ಉಂಟಾಗ್ತಾಯಿತ್ತು. ಗುಜರಾತ್, ಉತ್ತರ ಪ್ರದೇಶದಂಥ ರಾಜ್ಯದಲ್ಲಿ ಕಾಂಗ್ರೆಸ್ ಬಹುಶಃ ಬರಗಾಲ ಅನುಭವಿಸ್ತಾ 2 ದಶಕಗಳು ಕಳೆದು ಹೋದವು. ಆಗ ಕರ್ನಾಟಕ ಒಂದು ರೀತಿಯಲ್ಲಿ ಆಮ್ಲಜನಕದ ರೂಪದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಬಂತು. ಯಾಕಂದರೆ ಏನೇ ಚರ್ಚೆಗಳನ್ನು ನಡೆಸಿದ್ರು, ವಿಶ್ಲೇಷಣೆಗಳನ್ನು ನಡೆಸಿದ್ರು, ಕಾಂಗ್ರೆಸ್ ಹೇಗೆ ಸೋಲ್ತಾ ಇದೆ, ಯಾಕೆ ಸೋಲ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಆಗ್ತಾಯಿತ್ತು. ಆದರೆ ಹಿಯರ್ ಎವ್ರಿಥಿಂಗ್ ವೆಂಟ್ ರೈಟ್. ಬಿ ಜೆ ಪಿ ಸರ್ಕಾರದ ವಿರುದ್ಧ ಒಂದು ಆ್ಯಂಟಿ ಇನ್ಕಂಬನ್ಸಿ ಇತ್ತು. ಇಲ್ಲಿ ಇಬ್ಬರು ಪ್ರಬಲ ನಾಯಕರು, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಮಾಸ್ ಲೀಡರ್ಗಳಾಗಿ ಹೊರಹೊಮ್ಮತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಸರ್ಕಾರ ಒಂದು ಭರ್ಜರಿ ಬಹುಮತದೊಂದಿಗೆ ಬಂತು. 135-136 ಸ್ಥಾನಗಳನ್ನು ಪಡೆಯುವುದು ಸುಲಭದ ಮಾತಾಗಿರಲಿಲ್ಲ ಕರ್ನಾಟಕದಲ್ಲಿ. ಬಂದ ನಂತರ 5 ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಒಂದು ಭರವಸೆಯನ್ನು ನೀಡಿ ಬಂದಿತ್ತು. ಅದರಲ್ಲಿ ಹೆಚ್ಚು ಕಡಿಮೆ 4 ಗ್ಯಾರಂಟಿಗಳು, ಯುವ ನಿಧಿಯೊಂದನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಅನುಷ್ಠಾನಗೊಳಿಸಿದೆ. ನನಗನ್ಸುತ್ತೆ ಕಳೆದ 1 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದ ಅತಿ ದೊಡ್ಡ ಸಾಮರ್ಥ್ಯ ಅಂದರೆ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿರ್ತಕ್ಕಂಥದ್ದು. ಇಲ್ಲ ನಾವು ಡಿಲೇ ಮಾಡ್ತೀವಿ, ಹಣ ಇಲ್ಲ ಅಂತಕ್ಕಂಥದ್ದನ್ನು ಹೇಳಲಿಲ್ಲ. ಅದಕ್ಕೆ ಬಹುಶಃ ಲೋಕಸಭಾ ಚುನಾವಣೆಯ ಕಾರಣದಿಂದ ಅದೊಂದು ಕಾಂಗ್ರೆಸ್ ಸರ್ಕಾರದ ಸಾಮರ್ಥ್ಯ ಅಂತ ಅನಿಸುತ್ತೆ. ಎರಡನೇ ಸಾಮರ್ಥ್ಯ ನನಗನ್ನಿಸ್ತಾ ಇರತಕ್ಕಂಥದ್ದು, ಬಹಳ ಕಡಿಮೆ ಸಲ ಕಾಂಗ್ರೆಸ್ನಲ್ಲಿ ಹೀಗಾಗತ್ತೆ, ಸರ್ಕಾರವೂ ಇದೆ, ಪಕ್ಷವೂ ಗಟ್ಟಿಯಾಗ್ತಾ ಇದೆ ಅಂತಕ್ಕಂಥದ್ದು. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ, ಸಿದ್ದರಾಮಯ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿ ಜನಪ್ರಿಯರಾಗಿದ್ದರೆ, ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಈಸ್ ವೆರಿ ಎಫಿಷಿಯೆಂಟ್. ಹಾಗಾಗಿ ಕಾಂಗ್ರೆಸ್ನ ಸಂಘಟನೆ ಕೂಡ ಸರ್ಕಾರ ಇದ್ದಾಗ ಗಟ್ಟಿತನವನ್ನು ತೋರಿಸ್ತಾ ಇದೆ. ಮೂರನೇ ಸಂಗತಿ ನನಗನ್ನಿಸ್ತಕ್ಕಂಥದ್ದು, ವಿಪಕ್ಷಗಳ ಬಳಿ ನೋಡಿ, ಯಡಿಯೂರಪ್ಪನವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ ಮೇಲೆ ಬಿ ಜೆ ಪಿಯ ಬಳಿ ಮಾಸ್ ಲೀಡರ್ಗಳಿಲ್ಲ. ಬಿ ಜೆ ಪಿಯಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ತಳಮಳ ಯಾವತ್ತಿಗೂ ಇರುತ್ತೆ. ಆದರೆ ಕಾಂಗ್ರೆಸ್ನಲ್ಲಿ ಒಳ ಜಗಳ ಇದೆ, ತಳಮಳ ಇದ್ದರೂ ಕೂಡ ಇಬ್ಬರು ನಾಯಕರು ಹೇಗೋ ಒಂದು ವರ್ಕಿಂಗ್ ರಿಲೇಷನ್ಸನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸುದ್ದಿಗಳಿವೆ, ಇಲ್ಲ ನಾಳೆ ಏನಾಗುತ್ತೋ, ಡಿ ಕೆ ಶಿವಕುಮಾರ್ ಒಡೆದು ಹೋಗ್ತಾರೆ, ಅವರು ಒಡೆದು ಹೋಗ್ತಾರೆ, ಸುದ್ದಿಗಳು ಬರ್ತಾ ಇರ್ತವೆ. ಬಟ್ ವೆನ್ ಇಟ್ ಕಮ್ಸ್ ಟು ಇಲೆಕ್ಷನ್ಸ್, ವೆನ್ ಇಟ್ ಕಮ್ಸ್ ಟು ಕಾಂಗ್ರೆಸ್ ಪಾಲಿಸೀಸ್, ಇಬ್ಬರು ನಾಯಕರು ಗಟ್ಟಿಯಾಗಿ ಒಟ್ಟಾಗಿ ನಿಲ್ತಿದ್ದಾರೆ. ಆದರೆ ಈ ಸರ್ಕಾರದ ದೌರ್ಬಲ್ಯ ಏನು ಅಂತ ನಾನು ಕೇಳಿದರೆ, ನೋಡಿ, ಅನೇಕ ಬಾರಿ ಸಾಮರ್ಥ್ಯವೇ ದೌರ್ಬಲ್ಯ ಆಗಿರುತ್ತೆ. ಗ್ಯಾರಂಟಿ ಹೇಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರದ ಸಾಮರ್ಥ್ಯವೋ
ಅದು ದೌರ್ಬಲ್ಯವೂ ಕೂಡ ಹೌದು. ಯಾಕಂದರೆ ಇಡೀ ಸರ್ಕಾರದ ಫೋಕಸ್ ಏನಿದೆ ಸೀಮಿತವಾಗಿ ಗ್ಯಾರಂಟಿಗಳ ಮೇಲಿದೆ. ಜೊತೆಗೆ ಈ ಅನುದಾನದ ವಿಚಾರಕ್ಕೆ ಅಂದ್ರೆ ಬೇರೆ ಅಭಿವೃದ್ಧಿ ಕೆಲಸಗಳು ಏನೂ ಆಗ್ತಾ ಇಲ್ಲ, ಅದು ಮೈನಸ್ ಆಗಿದೆ ಅನ್ನೋದು. ಅಂದರೆ ಗ್ಯಾರಂಟಿ ಹೇಗೆ ಸಾಮರ್ಥ್ಯವೋ ನೀವು ಬೇರೆ ರೋಡ್ಗಳಿಗೆ ದುಡ್ಡು ಕೊಡ್ಲಿಕ್ಕೆ ಇರೋ ಹತ್ರ ಹಣ ಇಲ್ಲ, ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಕೊಡ್ಲಿಕ್ಕೆ ಹಣ ಇಲ್ಲ. ಎಷ್ಟು ದಿನ ಗ್ಯಾರಂಟಿಗಳನ್ನು ಮುಂದುವರಿಸ್ಕೊಂಡು ಹೋಗ್ತಿರೋ ಅಷ್ಟು ದಿನ ನೀವು ಅಭಿವೃದ್ಧಿಯನ್ನು ಬ್ಯಾಕ್ ಸೀಟ್ನಲ್ಲಿ ಹಾಕಬೇಕಾಗತ್ತೆ. ಅದು ಎಷ್ಟು ದಿನ ತಾಳ್ಕೊಳ್ಳುತ್ತೆ ಅಂತಕ್ಕಂಥದ್ದು ನನಗನ್ಸುತ್ತೆ ಅದು ಈ ಕಾಂಗ್ರೆಸ್ ಸರ್ಕಾರದ ಪ್ರಮುಖವಾಗಿರ್ತಕ್ಕಂಥ ದೌರ್ಬಲ್ಯ. ಎರಡನೇದು ನನಗನ್ಸುತ್ತೆ ಗ್ಯಾರಂಟಿ ಬಿಟ್ಟರೆ ಕಾಂಗ್ರೆಸ್ ಡಸಂಟ್ ಹ್ಯಾವ್ ಎನಿಥಿಂಗ್ ಟು ಆಫರ್. ಏನಿದೆ ಈಗ ಸಿದ್ದರಾಮಯ್ಯರದೊಂದು ಸ್ಟೈಲ್ ಇದೆ, ಅನುದಾನ ಕೇಂದ್ರ ಕೊಟ್ಟಿಲ್ಲ, ನೀರಾವರಿ ಈಗ ಮೇಕೆದಾಟು ಪಾದಯಾತ್ರೆ ನಡೆಸಿದ್ದು ಡಿ ಕೆ ಶಿವಕುಮಾರ್, ಯಾರು ಕೇಂದ್ರ ಪಾಸ್ ಮಾಡ್ತಾ ಇಲ್ಲ. ಅಂದ್ರೆ ಜನ ಎಷ್ಟು ದಿನ ಅಂತ ಬ್ಲೇಮ್ ಗೇಮ್ ಅನ್ನ ಒಪ್ಕೊಳ್ತಾರೆ ಅದು ಚುನಾವಣೆಯ ಹೊಸ್ತಿಲಲ್ಲಿ ನಿಮಗೊಂದು ನರೇಟಿವ್ ಸೆಟ್ ಆಗಿ. ಆದರೆ ಐ ಡೋಂಟ್ ಥಿಂಕ್ ಆ ನರೇಟಿವಿಂದ ವೋಟ್ಗಳು ಬರ್ತಾ ಇವೆ ಅಂತಿಲ್ಲ, ಗ್ಯಾರಂಟಿಯಿಂದ ವೋಟ್ ಬರ್ತಾ ಇವೆ. ಬಟ್ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗಲಾಟೆ ಅಥವಾ ಅದರ ಒಂದು ತಿಕ್ಕಾಟವನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಏನು ತಮಿಳುನಾಡು ಮಾದರಿಯಲ್ಲಿ ನಡೀತಾ ಇದೆ, ಅದು ಎಷ್ಟು ಸಸ್ಟೇನ್ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡಬೇಕಾಗತ್ತೆ. ಇನ್ನೊಂದು ನನಗನ್ಸಿರೋ ಪ್ರಕಾರ ಈಗೇನು 1 ವರ್ಷದ ಸಂಭ್ರಮಾಚರಣೆ ಇರಲಿ ಏನೇ ಇರಲಿ, ಅಂತಿಮವಾಗಿ ಈ ಕಾಂಗ್ರೆಸ್ ಸರ್ಕಾರದ 1 ವರ್ಷದ ಸಾಧನೆ ಏನು ಅಂತಕ್ಕಂಥದ್ದು ಜೂನ್ 4ಕ್ಕೆ ಗೊತ್ತಾಗುತ್ತೆ. ಇವತ್ತು ಗೊತ್ತಾಗುತ್ತೆ. ಯಾಕಂದರೆ ಈ ಸರ್ಕಾರದ ಲೆಜಿಟಿಮಸಿ ಅಂತರೂ ಬಿಡಿ 135 ಶಾಸಕರಿದ್ದಾರೆ, ಆದರೆ ಈ ಸರ್ಕಾರ ಜನಪ್ರಿಯತೆ ಇದೆಯೋ, ಈ ಸರ್ಕಾರದ ಬಗ್ಗೆ ಜನರ ಅಭಿಪ್ರಾಯ ಏನಿದೆ, ಈ ಸರ್ಕಾರದ ಬಗ್ಗೆ ಜನ ಖುಷಿ ಇದ್ದಾರಾ ಅಥವಾ ಖುಷಿ ಇಲ್ವೋ, ಅದು ಜೂನ್ 4ಕ್ಕೆ ಗೊತ್ತಾಗುತ್ತೆ. ಒಂದು ಅಭಿವೃದ್ಧಿ ವಿಚಾರ, ಗ್ಯಾರಂಟಿ ವಿಚಾರ ಆದರೆ ಮತ್ತೊಂದು ಇತ್ತೀಚೆಗಿನ ಬೆಳವಣಿಗೆ, ಜೊತೆಗೆ ಬಿಜೆಪಿ ಕೂಡ ಅದನ್ನೇ ಪ್ರಮುಖವಾಗಿ ಆರೋಪಿಸ್ತಾ ಇದೆ, ಕಾನೂನು ಸುವ್ಯವಸ್ಥೆ. ಅಂದರೆ ಕೊಲೆಗಳಾಗ್ತಾ ಇರುವಂಥದ್ದು, ಜೊತೆಗೆ ಸಾಕಷ್ಟು ಅಪರಾಧ ಪ್ರಕರಣಗಳು ಹೆಚ್ಚುತ್ತಾ ಇರುವಂಥದ್ದು. ಈ ಜನ ಹೇಗೆ ನೋಡಬಹುದು? ಕೇವಲ ಇದು ಬಿಜೆಪಿಯ ಮಟ್ಟಿಗೆ ಮಾತ್ರ ಒಂದು ಅಸ್ತ್ರ ನೋಡಿ. ವಿಪಕ್ಷಗಳು ಅದನ್ನು ಈಗ ಹುಬ್ಬಳ್ಳಿಯಲ್ಲೇ 2 ಘಟನೆಗಳು ನಡೆದವು ಬ್ಯಾಕ್ ಟು ಬ್ಯಾಕ್. ನನಗನ್ಸುತ್ತೆ ನೋಡಿ, ಕಾನೂನು ಸುವ್ಯವಸ್ಥೆ ಏನು ಭಾಳ ದೊಡ್ಡ ಸಮಸ್ಯೆ ಕರ್ನಾಟಕದಲ್ಲಿದೆ ಅಂತ ನನಗೆ ಅನ್ಸಲ್ಲ. ನಿಮಗೆ ಬೇರೆ ರಾಜ್ಯಗಳಲ್ಲಿ ಏನಿದೆ ಅದೇ ರೀತಿಯ ಸಮಸ್ಯೆಗಳಿವೆ. ಮಹಾನಗರಗಳು ಬೆಳೀತಾ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತು ಇವತ್ತಿನ ಒಟ್ಟಾರೆ ಜನಮಾನಸದಲ್ಲಿ ಕ್ರೈಮ್ ಬಗ್ಗೆ ಏನೊಂದು ರೀತಿಯಾಗಿರ್ತಕ್ಕಂಥ ಇದಿದೆ, ಅದು ಕರ್ನಾಟಕದಲ್ಲೂ ಇದೆ. ಆದರೆ ಸಮಸ್ಯೆ ಇರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಅಥವಾ ಗೃಹ ಸಚಿವರ ರೆಸ್ಪಾನ್ಸ್. ಅಲ್ಲೆಲ್ಲೋ ಸಮಸ್ಯೆ ಇದೆ. ಇದನ್ನು ಮ್ಯಾಕ್ರೋ ಲೆವೆಲಲ್ಲಿ ಬಿ ಜೆ ಪಿ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರು ಕೂಡ ರಿಸ್ಪಾನ್ಸ್, ಈಗ ಹುಬ್ಬಳ್ಳಿ ಘಟನೆಗೆ ಸೀಮಿತವಾಗಿ ನೋಡಿದಾಗ ಅಲ್ಲಿನ ಪೊಲೀಸ್ ಕಮಿಷನರ್ ರೆಸ್ಪಾನ್ಸ್ ಏನಿತ್ತು, ಅಲ್ಲಿನ ಗೃಹ ಸಚಿವರ ರೆಸ್ಪಾನ್ಸ್ ಏನಿತ್ತು, ಒಂದು ರೀತಿ ಆಯಾ ಭಾಗದಲ್ಲಿ ಸರಿಯಾಗಿ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ಹಾಕೋದ್ರಿಂದ ಹಿಡಿದು ಸರ್ಕಾರದ ಲ್ಯಾಕ್ಲಸ್ಟರ್ ರಿಯಾಕ್ಷನ್ ಕೂಡ ಇಂಥ ಘಟನೆಗಳಿಗೆ ಇಂಬು ನೀಡುತ್ತೆ. ನನಗನ್ಸುತ್ತೆ ಹುಬ್ಬಳ್ಳಿಯ ಘಟನೆಗಳಿಗೆ ಈಗ ಅಲ್ಲಿನ DCP ಕ್ರೈಮ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ, ಆದರೆ ಗೃಹ ಸಚಿವರು ಇಲ್ಲಿಯವರೆಗೆ ಹುಬ್ಳಿಗೆ ಹೋಗ್ಲಿಕ್ಕೆ ತಯಾರಿಲ್ಲ. ಇವತ್ತೇನೋ ಹುಬ್ಳಿಗೆ ಹೋಗ್ತಾ ಇದ್ದಾರೆ, ನಿನ್ನೆ ಹೋಗಿದ್ರು, ಇವತ್ತು ಹೋಗ್ತಾ ಇದ್ದಾರೆ. ಅಂದರೆ ನಿಮಗೆ ಗೃಹ ಸಚಿವರಾಗಿ ಒಂದು ಮಹಾನಗರದಲ್ಲಿ ಈ ಮಟ್ಟದ ಕ್ರೈಮ್ಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಹೋಗಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತಾ? ನೇಹಾ ಮರ್ಡರ್ ಟೈಮ್ನಲ್ಲೂ ಕೂಡ ಅದೇ ಒಂದು ಪ್ರಶ್ನೆ ಎದ್ದೇಳಿ, ಕಾನೂನು ಸುವ್ಯವಸ್ಥೆ ಬಿದ್ದಿದೆ ಅಂತಕ್ಕಂಥದ್ದನ್ನು ಹೇಳಬಹುದು. ನನಗನ್ಸುತ್ತೆ ನೋಡಿ, ಕೆಲವೊಂದು ಸಲ ಏನಾಗುತ್ತೆ, ಇದೊಂದು ರೀತಿಯ ಸಾಂಕ್ರಾಮಿಕ ರೂಪದಲ್ಲಿ ನಿಮ್ಗೆ ಆ ರೀತಿಯ ಸುದ್ದಿಗಳು ಬರ್ತಾ ಇರ್ತವೆ. ಆದರೆ ವಾಟ್ ಈಸ್ ದ ರೆಸ್ಪಾನ್ಸ್ ಆಫ್ ದಿ ಗೌರ್ಮೆಂಟ್ ಈಸ್ ಇಂಪಾರ್ಟೆಂಟ್. ನೀವು ಬ್ಯೂರೋಕ್ರಸಿ ಮೇಲೆ ಯಾವ ರೀತಿಯ ಬ್ಯೂರೋಕ್ರಸಿಗಳನ್ನು ಎಲ್ಲಿ ಪ್ಲೇಸ್ ಮಾಡ್ತೀರಿ ಅಂತಕ್ಕಂಥದ್ದು ಮುಖ್ಯ. ನನಗನ್ಸುತ್ತೆ ಈ ಘಟನೆಗಳಿಗೆ ಮೂಲ ಕಾರಣ ಹೇಳೋದು ಪ್ರತಿಮಾ, ದುಡ್ಡು ತೆಗೆದುಕೊಂಡು ಈ ಪೊಲೀಸ್ ಟ್ರಾನ್ಸ್ಫರ್ಸ್ ಏನು ನಡೆಸ್ತಾರಲ್ಲ, ಯಾರ್ಯಾರನ್ನು ಮೊದಲೆಲ್ಲ ಏನಿರ್ತಿತ್ತು, ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾಯಿದ್ರು. ಈಗ ಹುಬ್ಳಿಯಲ್ಲೇ ಒಂದು 2-3 ಆಫೀಸರ್ಸ್ಗಳು ಈ ರೀತಿ ಇರ್ತಿದ್ರು. ನಂಗೆ ನೆನಪಿದೆ, ಪೆಮ್ಮಯ್ಯ, ವಿಜಯ್ ಡಂಬಾಳ್, ಸುಲಭೇಶ್ವರಪ್ಪ, ಯಾವ ರೀತಿಯ ಇತ್ತೀಚೆಗೆ ಅಕಾಲಿ ಮಿರ್ಚಿ ಅಂತಕ್ಕಂಥ ಇನ್ಸ್ಪೆಕ್ಟರ್ಗಳು,
ಅವರು ಒಂದು ಪ್ರತಾಪನ್ ಒಂದು ರೀತಿಯ ಟೆರರನ್ನು ಹುಬ್ಳಿಯಲ್ಲಿ ಮೇಂಟೈನ್ ಮಾಡ್ತಿದ್ರು. ಅದು ಸಾಕಿತ್ತು ಎಸ್ ಕಾನೂನು ಸುವ್ಯವಸ್ಥೆನ ಕಾಪಾಡಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಯಾರೋ ಆಫೀಸರ್ ಬರ್ತಾರೆ, ಒಂದು ವರ್ಷ ಇರ್ತಾರೆ, ಮತ್ತೆ ಹೋಗ್ತಾರೆ. ಅವ್ರಿಗೂ ಆ ಹುಬ್ಳಿಗೂ ಏನು, ನಾನು ಹುಬ್ಳಿ ಅಂತ ಹೇಳ್ತಾ ಇಲ್ಲ, ಎಸ್ ಓವರ್ ಇಡೀ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ಲಿಕ್ಕೆ ಮೂಲ ಕಾರಣ ಬರೀ ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ ನಾನು. ಈ ಪೊಲಿಟಿಕಲ್ ಪಾರ್ಟಿಗಳು ಹಣ ತೆಗೆದುಕೊಂಡು ಒಂದು ವರ್ಷದ ಮಟ್ಟಿಗೆ ಯಾರೋ MLA ಹೇಳ್ತಾರೆ, ಯಾರನ್ನೋ ತರ್ತಾರೆ, ಅವ್ರವ್ರ ಜಾತಿಯವ್ರನ್ನ ತರ್ತಾರೆ. ಅವ್ರಿಗೂ ಆ ಕಾನೂನು ಸುವ್ಯವಸ್ಥೆಗೂ ಏನೂ ಸಂಬಂಧ ಇರಲ್ಲ, ಅವ್ರಿಗೆ ಇಂಟ್ರೆಸ್ಟು ಇರಲ್ಲ ಅಲ್ಲಿರಲಿಕ್ಕೆ. ಜನಕ್ಕೊಂದು ಅಭಯ ಮೂಡಿಸುವಂತಹ ವಾತಾವರಣ ನಿರ್ಮಾಣ ಆಗಬೇಕು. ಬಹುಶಃ ಅಲ್ಲಿ ಎಡವುತ್ತಾ ಅಥವಾ ಅದನ್ನ ಬಿಜೆಪಿ ಬಂಡವಾಳ ಮಾಡ್ಕೊಳ್ತದೆ. ಇದೊಂದು ಕ್ವಿಕ್ ಬ್ರೇಕ್ನ ಸಮಯ ಆಗ್ತಾ ಇದೆ. ಮುಖ್ಯ ಕಾರಣ ರೆಸ್ಪಾನ್ಸ್. ಎಕ್ಸಾಕ್ಟ್ಲಿ ನೋಡಿ, ಘಟನೆ ನಡೆಯೋದನ್ನ ಎಷ್ಟರ ಮಟ್ಟಿಗೆ ತಡೀಲಿಕ್ಕಾಗತ್ತೆ ಅದು ಇನ್ನೊಂದು ಭಾಗ, ಅದು ಇನ್ನೊಂದು ಚರ್ಚೆಯ ಭಾಗ. ಆದರೆ ಘಟನೆ ನಡೆದಾಕ್ಷಣ ಸರ್ಕಾರ ಮತ್ತು ಅಧಿಕಾರಿಗಳು ಯಾವ ರೀತಿ ನಡ್ಕೊಂಡ್ರು, ಜನರಿಗೆ ಅಭಯ ನೀಡುವ ದೃಷ್ಟಿಯಿಂದ ಅದು ಮುಖ್ಯ ಆಗುತ್ತೆ. ನಿಜ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ, ಆ ವಿಡಿಯೋ ವೈರಲ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು ಏಕಾಏಕಿ ಹರಿದಾಡ್ತಾ ಇರುವಂತಹ ಆಡಿಯೋ ಕ್ಲಿಪ್ಗಳಿಂದ. ದೇವರಾಜೇಗೌಡ ಮತ್ತು ಶಿವರಾಮೇಗೌಡರ ಸಂಭಾಷಣೆ ಎನ್ನಲಾದಂತಹ ಆಡಿಯೋ ಅದು. ವಿಡಿಯೋ ಪೆನ್ ಡ್ರೈವ್ ವೈರಲ್ ಸಂಬಂಧಪಟ್ಟಂತೆ ಸಂಭಾಷಣೆ ನಡೆದಿದೆ. ಆ ವಿಡಿಯೋ ವೈರಲ್ ಕುರಿತು ಇಬ್ಬರ ನಡುವೆ ಸಂಭಾಷಣೆ ಆಗಿರುವಂಥದ್ದು. ಕುಮಾರಸ್ವಾಮಿ ಆಡಿಯೋ ರಿಲೀಸ್ ಮಾಡಿದ್ದಾರೆ ಅಂತ ಹೇಳುವಂತ ಸಲಹೆ ಕೊಟ್ಟಿರುವಂಥದ್ದು. SIT ವಿಚಾರಣೆ ವೇಳೆ ಕುಮಾರಸ್ವಾಮಿ ಅವರ ಹೆಸರನ್ನ ಹೇಳುವಂತೆ ದೇವರಾಜೇಗೌಡರಿಗೆ ಶಿವರಾಮೇಗೌಡರು ಸೂಚಿಸಿದ್ದಾರೆ ಎನ್ನಲಾದಂತಹ ಆಡಿಯೋದಲ್ಲಿ ಏನಿದೆ ಕೇಳೋಣ ಬನ್ನಿ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನು ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದ್ಯಾವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ದ್ಯಾವೇಗೌಡ. ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ, ನಾನು ಡಿಕೆ ಮಾತಾಡಿದ್ರು ಬೆಳಿಗ್ಗೆ. ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನ ನಾಕ್ ಮಾಡಿ ಹಾಸ್ಪಿಟಲ್ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ? ಹೊಡಿದ್ರ ಅಲ್ಲ, ರಾಂಗ್ ರೈಟ್ ಏನು ಅದೇನು ನೀವು ಲಾಯರ್ ಅಲ್ವ, ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್, ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ, ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ಚೆನ್ನಾಗಿ ಹೇಳೋಣಲ್ಲ, ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ಇನ್ನು ಈ ಮಧ್ಯೆ ರೇವಣ್ಣ ಅವರ ವಿಚಾರಕ್ಕೆ ಬರೋದಾದ್ರೆ, HD ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಇವತ್ತು ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಮಾಜಿ ಸಚಿವ ರೇವಣ್ಣಗೆ ಇವತ್ತು ಜಾಮೀನು ಸಿಗುತ್ತಾ ಅಥವಾ ಅರೆಸ್ಟ್ ಆಗ್ತಾರಾ? ವಿಚಾರಣೆ ಮುಗಿಸಿ ಜಾಮೀನು ಅರ್ಜಿ ತೀರ್ಪನ್ನು ಇವತ್ತಿಗೆ ಕೋರ್ಟ್ ಕಾಯ್ದಿರಿಸಿರುವಂಥದ್ದು. ಇವತ್ತು ಮಧ್ಯಾಹ್ನದ ವೇಳೆಗೆ ತೀರ್ಪು ಬರಬಹುದು. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಜಾಮೀನು ಅರ್ಜಿ ತೀರ್ಪು ವಿಚಾರಣೆ ಮುಗಿಸಿ ಇವತ್ತಿಗೆ ತೀರ್ಪು ಕಾಯ್ದಿರಿಸಿರುವುದರಿಂದ ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲವಾಗಿದೆ. ನ್ಯಾಯಮೂರ್ತಿ ಜಯಪ್ರೀತ್ ಅವರಿಂದ ಏನು ಆದೇಶ ಬರುತ್ತೆ, ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ ಇವತ್ತಿನ ಜಾಮೀನು ಅರ್ಜಿ ಆದೇಶ. ಪ್ರಶಾಂತ್, ಎರಡು ವಿಚಾರ ಇಲ್ಲಿ. ಒಂದು, ಪ್ರಜ್ವಲ್ ಪೆನ್ ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಸಂಭಾಷಣೆ, ದೇವರಾಜೇಗೌಡರು ಮತ್ತು ಶಿವರಾಮೇಗೌಡರ ಸಂಭಾಷಣೆ, ಭಾಳಷ್ಟು ಆಡಿಯೋಗಳನ್ನು ಅದರದ್ದು ಗ್ಲಿಮ್ಸ್ ನಾವು ಕೇಳ್ತಾ ಬರ್ತಾ ಇದ್ವಿ ಮುಂಚಿದ್ದು ಕೂಡ. ಈಗ ಇನ್ನೊಂದು ಆಡಿಯೋ ಬಂದಿರುವಂಥದ್ದು. ಈ ಆಡಿಯೋ ಎಷ್ಟು ದೊಡ್ಡ ಪ್ರಭಾವ ಬೀರ್ಬೋದು ಅಂತೀರಿ? ಪ್ರತಿಮಾ, ನೋಡಿ, ಈ ರೀತಿಯ ಪ್ರಕರಣಗಳಲ್ಲಿ ಹೂ ಈಸ್ ಗೋಯಿಂಗ್ ಟು ಬೆನಿಫಿಟ್ ಅಂತಕ್ಕಂಥದ್ದು ನಿಮಗೆ ಯಾರು ಆಡಿಯೋ ರಿಲೀಸ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಚುನಾವಣೆಯ 3-4 ದಿನಗಳ ಮುಂಚೆ ಪೆನ್ ಡ್ರೈವ್ಗಳು ಹೊರಗಡೆ ಬರ್ತವೆ. ಈ ಪೆನ್ ಡ್ರೈವ್ಗಳೇನು ಏಕಾಏಕಿ ಹೊರಗಡೆ ಬಂದ್ವಾ? ಈ ಪೆನ್ ಡ್ರೈವ್ಗಳ ಬಗ್ಗೆ 1 ವರ್ಷದಿಂದ ಚರ್ಚೆ ನಡೀತಾ ಇತ್ತು. ಅದು ಯಾರ್ದ ಹತ್ರ, ಈಗ ಕಾರ್ತಿಕ್ ಹತ್ರ ಇತ್ತು ಅಂತಾರೆ, ಕಾರ್ತಿಕಿಂದ ದೇವರಾಜೇಗೌಡ ಹತ್ರ ಬಂತ ಅಂತಾರೆ, ದೇವರಾಜೇಗೌಡರಿಂದ ಇನ್ನೂ ಯಾರೋ ಒಬ್ಬರು ದುಡ್ಡು ಕೊಟ್ಟು ಖರೀದಿ ಮಾಡಿದರು ಅಂತಲೂ ಹೇಳ್ತಾರೆ, ಕಾರ್ತಿಕಿಂದ ದುಡ್ಡು ಕೊಟ್ಟು ಖರೀದಿ ಮಾಡಿದರು ಅಂತಲೂ ಹೇಳ್ತಾರೆ ನಾನಾ ಹಂತಗಳಲ್ಲಿ ಹೇಳ್ತಾರೆ. ಆದರೆ ಈಗ ಈ ಆಡಿಯೋ ರಿಲೀಸ್ ಆಗಿದ್ದು ಯಾಕೆ, ಅಥವಾ ಯಾಕೆ ಈ ವಿಡಿಯೋ ಯಾಕೆ ರಿಲೀಸ್ ಆಯಿತು ಚುನಾವಣೆಯ ಹೊಸ್ತಿಲಲ್ಲಿ? ಪರ್ಪಸ್ ಏನು? ಪರ್ಪಸ್ ಪಾಲಿಟಿಕ್ಸ್.
ಅದರಿಂದ ಲಾಭ ಈಗ ರೇವಣ್ಣ ವಿರುದ್ಧ ಅಥವಾ ಪ್ರಜ್ವಲ್ ರೇವಣ್ಣ ಸೋತ್ರೆ ಲಾಭ ಯಾರಿಗಾಗತ್ತೆ? ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗುತ್ತೆ. ಸೊ ನ್ಯಾಚುರಲಿ ನನಗೇನು ಇದರಲ್ಲಿ ಭಾಳ ತನಿಖೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಪಕ್ಷದಿಂದಲೇ ಯಾರಾದರೂ ಒಬ್ಬರು ಈ ವಿಡಿಯೋ ರಿಲೀಸ್ನ ಹಿಂದ್ಗಡೆ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ತುಂಬ ಏನು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಆದರೆ ಕಾನೂನು ಸಾಕ್ಷ್ಯಗಳನ್ನು ಕೇಳುತ್ತೆ. ನಿಜ. ಹೀಗಾಗಿ ಯಾರು ರಿಲೀಸ್ ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ಒಂದು ದೊಡ್ಡ ಕುತೂಹಲ ಇದೆ. ಈಗ ದೇವರಾಜೇಗೌಡರನ್ನು ಒಳಗೆ ಹಾಕಲಾಗಿದೆ. ದೇವರಾಜೇಗೌಡರ ಕಡೆಯವರು ಯಾರು ಶಿವರಾಮೇಗೌಡರ ಜೊತೆಗಿನ ಆಡಿಯೋನ ರಿಲೀಸ್ ಮಾಡ್ತಾ ಇದ್ದಾರೆ. ಆದರೆ ದೇವರಾಜೇಗೌಡರು ಏನು ಹೇಳ್ತಿದ್ದಾರೆ ಅಂತಂದರೆ, ನನ್ನ ಬಳಿ ಇರ್ತಕ್ಕಂಥ ದೃಶ್ಯಗಳು ಇವೆಲ್ಲ ಅಂತ ಹೇಳ್ತಿದ್ದಾರೆ ಅವರು. ಹಾಗಿದ್ದಲ್ಲಿ ಆ ದೃಶ್ಯಗಳನ್ನು ಯಾರು ರಿಲೀಸ್ ಮಾಡಿದರು? ಅವ್ರೇನು ಹೇಳ್ತಿದ್ದಾರೆ, ಕೆಲ ದೃಶ್ಯಗಳನ್ನು ಅದರಲ್ಲಿ ಮಿಕ್ಸ್ ಮಾಡಲಾಗಿದೆ, ಎಡಿಟ್ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ. ಯಾಕೆ ನನಗನ್ಸುತ್ತೆ ಇದು ಎಲ್ಲವೂ ಕೂಡ ಸರಿ, ಇದು ಪಬ್ಲಿಕ್ ಡೊಮೇನ್ನಲ್ಲಿ ಬರ್ತಾ ಇದೆ ಹೊಸ ಹೊಸ ಮಾಹಿತಿಗಳು. ಬಟ್ SIT ಕೋರ್ಟ್ ಮಾನಿಟರ್ಡ್ SIT ತನಿಖೆ ನಡೆದಾಗ ಮಾತ್ರ ನೀವು ಎಲ್ಲ ಹಂತಗಳಲ್ಲಿ ಏನೇನು ನಡೀತು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಬಹಿರಂಗಗೊಳ್ಳುತ್ತೆ. ಯಾಕಂದರೆ ಕಾನೂನಿನ ಪ್ರಕಾರ ಈ ರೀತಿಯ ಖಾಸಗಿ ಕ್ಷಣಗಳನ್ನು ಪಬ್ಲಿಕ್ ಡೊಮೇನಿಗೆ ಬಿಡತಕ್ಕಂಥದ್ದು ಕೂಡ ಅಪರಾಧ. ನಿಜ. ರೆಕಾರ್ಡ್ ಮಾಡೋದ್ರಷ್ಟೇ, ಅದನ್ನು ರಿಲೀಸ್ ಮಾಡೋದು ಅಪರಾಧ ಆಗುತ್ತೆ. ಅಂದರೆ ನನಗನ್ಸುವ ಪ್ರಕಾರ ಮಹಿಳೆಯ ಘನತೆಯ ಪ್ರಶ್ನೆಯೂ ಕೂಡ ಅದರಲ್ಲಿ ಇರುವಾಗ ಈ ಪ್ರಕರಣದಲ್ಲಿ ಪ್ರಜ್ವಲ್ ಬಿಟ್ಬಿಡಿ, ಬೇರೆ ಪ್ರಕರಣದಲ್ಲಿ ಪುರುಷನ ಖಾಸಗಿ ಕ್ಷಣಗಳನ್ನು ಕೂಡ ನೀವು ಬಹಿರಂಗ, ಯಾರೇ ಇರಲಿ, ಪುರುಷ ಇರಲಿ ಮಹಿಳೆ ಇರಲಿ, ಅವರ ಖಾಸಗಿ ಕ್ಷಣಗಳನ್ನು ಬಹಿರಂಗಗೊಳಿಸ್ಕೂಡುದು ಇಫ್ ದೇ ಆರ್ ಇನ್ವಾಲ್ವ್ಡ್ ಕನ್ಸೆನ್ಶುವಲಿ. ಕರೆಕ್ಟ್. ಆ ಸಂದರ್ಭದಲ್ಲಿ ಈ ದೃಶ್ಯಗಳು ಏನು ಬಹಿರಂಗಗೊಂಡಿವೆ ಇವುಗಳ ಬಗ್ಗೆ SIT ಕೋರ್ಟ್ ಸರ್ಕಾರಿ ಮಾನಿಟರ್ಡ್ SIT ತನಿಖೆ ಹೇಗೆ ನಡೆದಿದೆ ಅಂತಕ್ಕಂಥದ್ದನ್ನು ಕಳೆದ 15 ದಿನಗಳಿಂದ ನಾವು ನೋಡ್ತಾ ಇದ್ದೀವಿ. ದೇವರಾಜೇಗೌಡರು ಏನೋ ಆರೋಪ ಮಾಡಿದ್ರು, ದೇವರಾಜೇಗೌಡರನ್ನ ಬಂಧನಕ್ಕೊಳಪಡಿಸಿದ್ರು. ಈ ರೀತಿ ತನಿಖೆ ನಡೆದ್ರೆ ನಿಮಗೆ ಜನಮಾನಸದಲ್ಲಿ ಆ ತನಿಖೆಯ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪ್ರೂವಲ್ಲೇ ಇರಲ್ಲ. ನಿಜ ನಿಜ. ನಂಬಿಕೆ ಅಂತ ಮೂಡೋದಿಲ್ಲ. ಯಾಕಂದ್ರೆ ವೈರಲ್ ಆರೋಪ ಆರಂಭದಲ್ಲಿ ಯಾರ ಮೇಲೆ ಬಂತೋ ಅವರನ್ನ ವಿಚಾರಿಸಲೇ ಇಲ್ಲ. ಈ ಮಧ್ಯೆ ಪ್ರಜ್ವಲ್ ಅಷ್ಟೇ ಅಲ್ಲ, ಈ ಪ್ರಕರಣದಲ್ಲಿ ಪ್ರಮುಖವಾಗಿ ರೇವಣ್ಣ ಅವರಿಗೂ ಕೂಡ ಬಹಳ ದೊಡ್ಡ ಸಂಕಷ್ಟ ಆಗಿರೋದು. ಅವರ ಜಾಮೀನು ಅರ್ಜಿ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಒಂದರಲ್ಲಿ ರಿಲೀಫ್ ಸಿಕ್ತು. ಈಗ ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆ ಇಲ್ಲಿ ತಾವಂದ್ರೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇರೋದು ರಾಜಕೀಯ ಅಂತ ಅನ್ನೋದು. ಪ್ರಜ್ವಲ್ ಅಷ್ಟೇ ಅಲ್ಲ, ರೇವಣ್ಣ ಅವರ ಮೇಲೆ ಕೂಡ ತೂಗುಗತ್ತಿ ಇದೆ ಅನ್ನೋದು. ಅಲ್ಲ, ನನಗನ್ಸುತ್ತೆ ನೋಡಿ, ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರದೆ ಈ ತನಿಖೆಗೆ ವೇಗ ಸಿಗಲ್ಲ. ನೀವು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಕೊರಾಬರೇಟಿವ್ ಎವಿಡೆನ್ಸ್ಗಳನ್ನು ತೆಗೆದುಕೊಂಡು ಬಂದು ತನಿಖೆಯನ್ನು ನಡೆಸಬೇಕಾದ್ರೆ ಪ್ರಜ್ವಲ್ ರೇವಣ್ಣರನ್ನು ಭಾರತಕ್ಕೆ ಶತಾಯಗತಾಯ ಕರ್ಕೊಂಡು ಬರಬೇಕು. ಅದರ ಮಧ್ಯೆ ರೇವಣ್ಣರವರನ್ನು SIT ನನಗನ್ಸುತ್ತೆ SIT ತುಂಬ ತರಾತುರಿಯಲ್ಲಿ ಬಂಧನಕ್ಕೊಳಪಡಿಸಿ ಅವ್ರಿಗೆ ಬೇಲ್ ಸಿಗುವಂತೆ ಆಯಿತು. ಇಫ್ he has done any mistake, ಶಿಕ್ಷೆ ಎಲ್ಲರಿಗೂ ಆಗಬೇಕು. ಅದರಲ್ಲಿ ರೇವಣ್ಣ ಏನು, ಪ್ರಜ್ವಲ್ ರೇವಣ್ಣ ಏನು, ಇನ್ನೊಬ್ರು A ಯಾರು, B ಯಾರು, C ಯಾರು, ಎಲ್ಲರಿಗೂ ಕಾನೂನಿನ ಎದುರುಗಡೆ ಒಂದೇ. ಆದರೆ ನನಗನ್ಸುತ್ತೆ ಹೆಜಾರ್ಡ್ ತನಿಖೆ ಆದರೆ ಇಂಥ ಪ್ರಕರಣಗಳು ಎಷ್ಟು ಹೈಪನ್ನು ಪಡಿತವೆ ಅಷ್ಟೇ ಬೇಗ ಮರೆಮಾಚಿ ಹೋಗ್ಬಿಡ್ತವೆ. ನನಗೆ ಅನಿಸುವ ಪ್ರಕಾರ ಜೂನ್ 4ರ ನಂತರ ಇಡೀ ಪ್ರಕರಣದ ಔಚಿತ್ಯ ಉಳಿಯುತ್ತಾ, ಪ್ರಸ್ತುತತೆ ಉಳಿಯುತ್ತಾ, ನನಗೆ ಆಗಿರ್ತಕ್ಕಂಥ ಡೌಟ್ಗಳಿವೆ. ಯಾಕಂದರೆ ಸರ್ಕಾರಕ್ಕೂ ಕೂಡ ಏನು ತುಂಬ ತನಿಖೆ ನಡೆಸಿ ಯಾರಿಗೂ ಶಿಕ್ಷೆ ಕೊಡಬೇಕು ಅಂತಕ್ಕಂಥ ಏನೊಂದು ಭಾಳ ದೊಡ್ಡ ಬದ್ಧತೆ ಕಾಣಲ್ಲ. ಚುನಾವಣೆ ಸಂದರ್ಭದಲ್ಲಿ ಬಳಸ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಸಿಡಿಗಳು ಆರೋಪ ಅಷ್ಟೇ ಆಗಿ ಉಳಿದೆ. ನಿಜಕ್ಕೂ ಅಪರಾಧ ಆದಂತ ಸಂದರ್ಭದಲ್ಲಿ ಶಿಕ್ಷೆ ಆಗಬೇಕು ಆ ಒಂದು ಗಮನ ಕಂಡು ಬರ್ತಾ ಇಲ್ಲ. ಇದರಲ್ಲಿ ಪಕ್ಷ ವಿಪಕ್ಷಗಳು ಲಾಭ ನಷ್ಟ ಅವ್ರಿಗೆ ಆಗತ್ತೆ. ನಿಜಕ್ಕೂ ದುರ್ಬಳಕೆ ಆದವರು ಆ ಹೆಣ್ಮಕ್ಳು. ಹಿಂದೆ ನಿಮ್ಗೆ ಟ್ರಾನ್ಸ್ಫರ್ ಬೇಕಾದಾಗ ದುರ್ಬಳಕೆ ಆಗಿದ್ರು ಅಂತ ಅನ್ಕೋಣ, ಅಧಿಕಾರದ ಕಾರಣದಿಂದ ದುರ್ಬಳಕೆ ಆಗಿದ್ರು ಅಂತ ಅನ್ಕೋಣ, ಯಾರ್ದೋ ಪ್ರಜ್ವಲ್ ರೇವಣ್ಣನೋ ಯಾರ್ದೋ ಬಳಿ. ಈಗ ಇನ್ನೊಬ್ಬರಿಗೆ ರಾಜಕೀಯ ಅಧಿಕಾರ ಬೇಕು ಅನ್ನುವ ಕಾರಣಕ್ಕೋಸ್ಕರ ಅವರ ಖಾಸಗಿ ಕ್ಷಣಗಳು ಬಹಿರಂಗಗೊಂಡದ್ದು, ಅಲ್ಲೂ ಅವರು ದುರ್ಬಳಕೆ ಆಯಿತು. ಅನ್ಯಾಯ ಪದೇ ಪದೇ ಆಗ್ತಾ ಇದೆ ಅಂತ. ವಾಟ್ ಈಸ್ ದ ಫ್ಯೂಚರ್ ಆಫ್ ದೇರ್ ಸೋಷಿಯಲ್ ಲೈಫ್? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರಾಜಕೀಯ ನಡೀತಾ ಇರುತ್ತೆ, ರಾಜಕೀಯಕ್ಕೋಸ್ಕರ ಇವ್ರು ಬಳಕೆ ಮಾಡ್ತಾರೆ, ಇನ್ನೊಬ್ರು ದುರ್ಬಳಕೆ ಮಾಡ್ತಾರೆ. ಬಟ್ ಅವರ ಮುಂದಿನ ಭವಿಷ್ಯ ಏನು, ಅವ್ರ ಮನೆಗಳಲ್ಲಿ ಹೆಂಗೆ ಇರಬೇಕು? ದೇಶದಲ್ಲಿ ಇವತ್ತು 5ನೇ ಹಂತದ ಲೋಕಸಭಾ ಚುನಾವಣೆ, ಘಟಾನುಘಟಿ ನಾಯಕರುಗಳಿಗೆ ಅಗ್ನಿ ಪರೀಕ್ಷೆ ಎದುರಾಗಿದೆ. 5ನೇ ಹಂತದಲ್ಲಿ
ಒಟ್ಟು 49 ಕ್ಷೇತ್ರಗಳಿಗೆ ವೋಟಿಂಗ್, 6 ರಾಜ್ಯ 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಚುನಾವಣೆ, 695 ಅಭ್ಯರ್ಥಿಗಳ ಭವಿಷ್ಯವನ್ನ ಇವತ್ತು ಮತದಾರ ಬರೀತಾರೆ. ಘಟಾನುಘಟಿಗಳಿದ್ದಾರೆ. ರಾಹುಲ್ ಗಾಂಧಿ, ರಾಜನಾಥ್ ಸಿಂಗ್, ಪಿಯೂಷ್ ಗೋಯಲ್, ಸ್ಮೃತಿ ಇರಾನಿ ಸೇರಿದಂತೆ ಹಲವು ನಾಯಕರು ಕಣದಲ್ಲಿದ್ದಾರೆ. ಎಸ್, ಒರಿಸ್ಸಾದಲ್ಲಿ ಈ ಮಧ್ಯೆ ಮೋದಿ ರ್ಯಾಲಿಯ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಅದರ ಲೈವ್ ವಿಜುವಲ್ಸ್ ಜಗನ್ನಾಥಪುರಿ. ಕರೆಕ್ಟ್. ಕಳೆದ ಬಾರಿ ಸೋತಿದ್ರು, ಈ ಬಾರಿ ಗೆಲ್ಲುವ ನಿರೀಕ್ಷೆಯಲ್ಲಿದ್ದಾರೆ ಸಂಬಿತ್ ಪಾತ್ರ. ಎಸ್, ಅದರ ಲೈವ್ ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀವಿ. ಸಂಬಿತ್ ಪಾತ್ರ ಪರವಾಗಿ ಬಹಳ ದೊಡ್ಡ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ಈ ಮಧ್ಯೆ 5ನೇ ಹಂತದ ಲೋಕಸಭಾ ಚುನಾವಣೆಗೆ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ 49 ಕ್ಷೇತ್ರಗಳಿಗೆ ವೋಟಿಂಗ್. ಎಸ್ ಪ್ರಶಾಂತ್, ಒಂದು ಕಡೆ ಇನ್ನೂ 2 ಹಂತದ ಮತದಾನ ಬಾಕಿ ಇದೆ. ಇವತ್ತು 5ನೇ ಹಂತದ ಲೋಕಸಭಾ ಚುನಾವಣೆ ನಡೀತಾ ಇದೆ. ಸೊ ಘಟಾನುಘಟಿಗಳಿದ್ದಾರೆ ಕಣದಲ್ಲಿ. ಸೊ ಈ 5ನೇ ಹಂತ ಹೇಗೆ ವಿಶ್ಲೇಷಿಸ್ತೀರಿ ಅಂತ ನೋಡಿ, ನೋಡ್ತಾ ನೋಡ್ತಾ ನಿಮ್ಗೆ 70% ಚುನಾವಣೆ ಆಗೋಯ್ತು. ಎಸ್, ಈಗ ನಿಧಾನವಾಗಿ ಫೋಕಸ್ ಉತ್ತರ ಪ್ರದೇಶದತ್ತ ಶಿಫ್ಟ್ ಆಗ್ತಾ ಇದೆ. ಮಹಾರಾಷ್ಟ್ರದ ಕೊನೆಯ ಹಂತದ ಚುನಾವಣೆ ಇವತ್ತು. ಮಹಾರಾಷ್ಟ್ರದಲ್ಲಿ 13 ಕ್ಷೇತ್ರಗಳಲ್ಲಿ, ಅದರಲ್ಲೂ ಪಿಯೂಷ್ ಗೋಯಲ್ ಉತ್ತರ ಮುಂಬೈ, ಗೋಪಾಲ್ ಶೆಟ್ಟಿ ಅಲ್ಲಿಂದ ಸ್ಪರ್ಧಿಸ್ತಾ ಇದ್ರು, 2 ಬಾರಿ ಸಂಸದರಾಗಿದ್ದರು. ಅವ್ರ ಕ್ಷೇತ್ರವನ್ನು ಈ ಬಾರಿ ಪಿಯೂಷ್ ಗೋಯಲ್ ಅವರಿಗೆ ಕೊಡಲಾಗಿದೆ. ಅದೇ ರೀತಿ ಪೂನಂ ಮಹಾಜನ್ ಅವರನ್ನು ಬದಲಾಯಿಸಿ ಅಲ್ಲಿ ಉಜ್ವಲ್ ನಿಕಮ್ ಅವರಿಗೆ ಟಿಕೆಟನ್ನು ನೀಡಲಾಗಿದೆ. ನನಗನ್ಸುತ್ತೆ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ್ ಈಸ್ ಆಲ್ವೇಸ್ ಅ ಕ್ರೂಷಿಯಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಎಲೆಕ್ಷನ್. ಯಾಕಂದರೆ ಮಹಾರಾಷ್ಟ್ರದಲ್ಲಿ 48ರಲ್ಲಿ 42 ಸೀಟ್ಗಳನ್ನು BJP ಕಳೆದ ಬಾರಿ ಪಡ್ಕೊಂಡಿತ್ತು ಶಿವಸೇನೆಯ ಜೊತೆಗೆ. ಈ ಬಾರಿ ಶಿವಸೇನೆ ಒಡೆದು ಹೋಗಿದೆ. ಉದ್ಧವ್ ಠಾಕ್ರೆ ಆ ಬದಿಯಲ್ಲಿದ್ದಾರೆ. ಏಕನಾಥ್ ಶಿಂದೆ ಎಷ್ಟು ಸೀಟ್ ಪಡಿತಾರೆ ಮತ್ತು ಅಜಿತ್ ದಾದಾ ಪವಾರ್ ಎಷ್ಟು ಸೀಟ್ ಪಡಿತಾರೆ ಅಂತಕ್ಕಂಥದ್ರ ಬಗ್ಗೆ ಆಂಬಿಗ್ವಿಟಿ ಇದೆ. ಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಸ್ವತಃ ಅಜಿತ್ ದಾದಾ ಪವಾರ್ ಶ್ರೀಮತಿಯವರು ಬಾರಾಮತಿಯಿಂದ ಕೂಡ ಸೋಲ್ಬೋದು ಸುಪ್ರಿಯಾ ಸುಳೆ ವಿರುದ್ಧ ಅಂತಕ್ಕಂಥದ್ದಿದೆ. ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಬಗ್ಗೆ ಒಂದು ಅನುಕಂಪ ಇದೆ. ಶರದ್ ಪವಾರ್ನ ಒಡೆದು ಹೋಗಿರ್ತಕ್ಕಂಥ ಅಜಿತ್ ದಾದಾ ಪವಾರ್ ಮತ್ತು ಉದ್ಧವ್ ಠಾಕ್ರೆಯನ್ನು ಒಡೆದು ಹೋಗಿರ್ತಕ್ಕಂಥ ಏಕನಾಥ್ ಶಿಂದೆ ಬಗ್ಗೆ ಆ ಅನುಕಂಪ ಕಾಣ್ತಾ ಇಲ್ಲ. BJPಯ ಅಭ್ಯರ್ಥಿಗಳು ಗೆಲ್ಲಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿ BJP ಇದೆ. ಹೀಗಾಗಿ 42ರಿಂದ 28, 30ಕ್ಕೆ ತಲುಪಬಹುದು ಅಂತಕ್ಕಂಥ ಒಂದು ವಾತಾವರಣ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಾ ಇದೆ. ಇನ್ನು ರಾಯ್ಬರೇಲಿಯಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ರಾಯ್ಬರೇಲಿ ಹೆಚ್ಚು ಕಡಿಮೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯ ನಂತರ ಸೋತಿದ್ದು ಬಿಟ್ಟರೆ ಈ ಕ್ಷೇತ್ರದಲ್ಲಿ ಗಾಂಧಿ ಪರಿವಾರ ಸೋತಿಲ್ಲ. ಭದ್ರಕೋಟೆ ಯಾಕಂದರೆ ಒಂದು ರೀತಿಯಾಗಿರ್ತಕ್ಕಂಥ ಟ್ಯಾಸಿಟ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ SP BSP ಕಳೆದ 20 ವರ್ಷಗಳಿಂದ ಕೂಡ ಇತ್ತು. ಹೀಗಾಗಿ ಸೋನಿಯಾ ಗಾಂಧಿ ಗೆಲ್ತಾ ಇದ್ರು. ಈ ಬಾರಿ ರಾಹುಲ್ ಗಾಂಧಿ ಅಲ್ಲಿ ಹೋಗಿ ನಿಂತಿದ್ದಾರೆ. ನನಗನ್ಸುತ್ತೆ ಗೆಲುವೇನು ಕಷ್ಟ ಆಗಲಿಕ್ಕಿಲ್ಲ. ಕೆಲವೊಬ್ರು ಹೇಳ್ತಾರೆ ಅವರು ಅಮೇಥಿಯಿಂದ ನಿಂತಿದ್ರು, ರಾಹುಲ್ ಗಾಂಧಿಗೆ ಈ ಬಾರಿ ಗೆಲ್ಲುವ ಸಾಧ್ಯತೆ ಇತ್ತು ಅಂತ. ಆದರೆ ರಾಹುಲ್ ಗಾಂಧಿ ಆ ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ಹೋಗಲಿಲ್ಲ. ಹೀಗಾಗಿ ರಾಯ್ಬರೇಲಿಯಿಂದ ಸ್ಪರ್ಧಿಸ್ತಾ ಇದ್ದಾರೆ. ಅಮೇಥಿಯಿಂದ ಸ್ಮೃತಿ ಇರಾನಿ 3ನೇ ಸ್ಪರ್ಧೆ ಇದು. 14ರಲ್ಲಿ ಸೋತಿದ್ರು, 19ರಲ್ಲಿ ಗೆದ್ದರು, 24ರಲ್ಲಿ ಏನಾಗುತ್ತೆ. ಲಕ್ನೋದಿಂದ ರಾಜನಾಥ್ ಸಿಂಗ್, ಅಟಲ್ ಬಿಹಾರಿ ವಾಜಪೇಯಿ ಅವರ ಕ್ಷೇತ್ರ ಇದು. ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಈ ಲಕ್ನೋ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದರು. ಸಾಧ್ವಿ ನಿರಂಜನ್ ಜ್ಯೋತಿ, ಪಿಯೂಷ್ ಗೋಯಲ್, ಬಾರಾಮುಲ್ಲಾದಿಂದ ಉಮರ್ ಅಬ್ದುಲ್ಲಾ. 42 ಕ್ಷೇತ್ರಗಳಲ್ಲಿ ಈ ಎಲ್ಲ ಘಟಾನುಘಟಿಗಳ ಕ್ಷೇತ್ರಗಳು ಕೂಡ ಇವೆ. 3ನೇ ಹಂತದವರೆಗೆ ವೋಟಿಂಗ್ ಕಡಿಮೆ ಆಗ್ತಾ ಇತ್ತು. 4ನೇ ಹಂತದಿಂದ ವೋಟಿಂಗ್ ನಿಧಾನವಾಗಿ ಪಿಕಪ್ ತೆಗೆದುಕೊಳ್ತಾ ಇದೆ. ಇವತ್ತೆಷ್ಟು ವೋಟಿಂಗ್ ಆಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಟೋಟಲ್ ಟ್ಯಾಲಿಯ ಮೇಲೆ ಪರಿಣಾಮ ಬೀರ್ತಕ್ಕಂಥ ರಾಜ್ಯಗಳನ್ನು ನೋಡಿದಾಗ ಕರ್ನಾಟಕ, ಅದು ನಮ್ಮ ರಾಜ್ಯ ಅಂತ ನಾವು ಹೇಳ್ತೀವಿ, ಅಥವಾ BJPಯ ಸಂಖ್ಯೆಗಳು ಕಡಿಮೆ ಆಗುವ ರಾಜ್ಯಗಳನ್ನು ನೋಡಿಕೊಂಡು ನ್ಯಾಷನಲ್ ಟ್ಯಾಲಿ ಡಿಸೈಡ್ ಆಗುತ್ತೆ. ಅದು ಕರ್ನಾಟಕ ಆಫ್ಕೋರ್ಸ್ 25 ಬಂದಿತ್ತು ಕಳೆದ ಬಾರಿ. ಈ ಬಾರಿ ಯಾವುದೇ ಸರ್ವೆಗಳು ಕೂಡ ಅಷ್ಟು ಹೇಳ್ತಾ ಇಲ್ಲ. -4, -5, -7 ಎಷ್ಟಾಗುತ್ತೆ ಗೊತ್ತಿಲ್ಲ. ಮಹಾರಾಷ್ಟ್ರ 42, ಈ ಬಾರಿ ಎಷ್ಟಾಗುತ್ತೆ -10, 12, 15 ವಿ ಡೋಂಟ್ ನೋ. ಮಧ್ಯಪ್ರದೇಶ್, ಗುಜರಾತ್, ಛತ್ತೀಸ್ಗಢ ಬಗ್ಗೆ ಭಾಳ ಏನು ಅಂಬಿಗ್ವಿಟಿ ಇದ್ದಂಗಿಲ್ಲ. ರಾಜಸ್ಥಾನ್ -4, 5, 3, 2
ಎಷ್ಟಾಗ ಈಗ ಅನೇಕರಿಗೆ ಅನ್ಸುತ್ತೆ ನಾವು ಮೈನಸ್ ಹೇಳಿದ ಕ್ಷಣ ಇಲ್ಲ ಅದು ಬಿ ಜೆ ಪಿಯ ವಿರುದ್ಧ ಅಥವಾ ಪರ ಅಂತಕ್ಕಂಥದ್ದಿಲ್ಲ. ಮೋದಿಯ ಅಲೆ ಅಥವಾ ಮೋದಿಯ ಜನಪ್ರಿಯತೆ ಇಂಟ್ಯಾಕ್ಟ್ ಇರೋದ್ರಿಂದಲೇ ಬರೀ -4 -5 ಆಗ್ತಾ ಇದೆ. ದೊಡ್ಡದಾದಂಥ ಹೊಡೆತವೇ ಇಲ್ಲ ಅಂದರೆ ನಿಮಗೆ ಫೆಟ್ಟಿಗ್ ಮತ್ತು ಆಂಟಿ ಇನ್ಕಂಬನ್ಸಿ ದೊಡ್ಡ ಹೊಡೆತ ಕೊಡಬೇಕಿತ್ತು. ಉತ್ತರ ಪ್ರದೇಶದಲ್ಲಿ ಮಾತ್ರ ನಿನ್ನೆ ಸಂಜೆ ನಾನೊಬ್ಬರು ಸರ್ವೆ ಮಾಡ್ತಾ ಇರೋರ ಬಳಿ ಮಾತನಾಡಿದೆ. ದೇ ಆರ್ ಟೆಲ್ಲಿಂಗ್ 68 to 70. ಕೆಲವೊಬ್ರು 64, 65 ಹೇಳ್ತಿದ್ದಾರೆ. ಸಟ್ಟಾ ಬಜಾರ್ 64, 65 ಹೇಳ್ತಾ ಇದೆ. ಸಟ್ಟಾ ಬಜಾರ್ ಅಂದರೆ ಏನು, ಅದೇನು ಅದು ಬೆಟ್ಟಿಂಗ್ ನಂಬರ್ಸ್ ಅಲ್ಲ. ದಟ್ ಈಸ್ ಆಲ್ಸೋ ಎಕ್ಸಿಟ್ ಪೋಲ್ಸ್ಟರ್ಸ್ಗಳ ಬಳಿ ಮಾಡಿಸಿರ್ತಕ್ಕಂಥ ನಂಬರ್ಸ್ಗಳೇ ಇರ್ತವೆ. ಅವು 64, 65 ಹೇಳ್ತಾ ಇದೆ. ಹೀಗಾಗಿ ನನಗನ್ಸುತ್ತೆ ಒಂದು ಬಿಹಾರ್, ಉತ್ತರ ಪ್ರದೇಶ್, ರಾಜಸ್ಥಾನ್, ಮಹಾರಾಷ್ಟ್ರ, ಕರ್ನಾಟಕ ಇದೊಂದು ಕಡೆ ಆದರೆ ತಮಿಳುನಾಡು, ಒಡಿಸ್ಸಾ, ವೆಸ್ಟ್ ಬೆಂಗಾಲ್ ಈ 8 ರಾಜ್ಯಗಳ ಫಲಿತಾಂಶಗಳು ನ್ಯಾಷನಲ್ ಟ್ಯಾಲಿಯನ್ನು ನಿರ್ಧರಿಸ್ತವೆ ಅಂತ ಅನ್ಸುತ್ತೆ. ಆ ದೃಷ್ಟಿಯಿಂದ ಇವತ್ತಿನ ಚುನಾವಣೆ ಬಹಳ ಮಹತ್ವ ಪಡೆದಿದೆ. ನಂತರ ಜೂನ್ 25, ಮೇ 25, ಜೂನ್ 1 ಕೊನೆಯ ಹಂತ ಮೋದಿಯವರ ಕಂಟೆಸ್ಟ್ ಮಾಡುವಂತಹ ಕ್ಷೇತ್ರ ಕೂಡ ಅವತ್ತೇ ಬರುತ್ತೆ. ನೋಡೋಣ, ಎಲ್ಲದಕ್ಕೂ ಕೂಡ ಜೂನ್ 4 ಉತ್ತರ ಆಗುತ್ತೆ. ಬಹಳ ಲಾಂಗ್ ಚುನಾವಣೆ ಇರೋದ್ರಿಂದ ನಿಜ ಮಧ್ಯೆ ಒಂದು ಫೆಟಿಗೂ ಬರ್ತಾ ಇರುತ್ತೆ. ನನಗನ್ಸುತ್ತೆ 6ನೇ ಹಂತ 7ನೇ ಹಂತದಿಂದ ಮತ್ತೆ ನಿಮಗೆ ಎಕ್ಸಿಟ್ ಪೋಲ್ಸ್ಗಳ ಒಂದು ಇದು ಶುರು ಆದಾಗ ಮತ್ತೆ ಚುನಾವಣೆಯ ಬಗ್ಗೆ ಅತ್ಯಂತ ಹೆಚ್ಚು ಕುತೂಹಲ. ನಿಜ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.